ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ಕಡೆ ಭತ್ತ ಬೆಳಿತೀವಿ. ಹಾಗಾಗಿ 15 ದಿನ ಹಿಂದೆನೇ ಗದ್ದೆ ಎಲ್ಲ ಹೂಟಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈ ಸರಿ ಹೊಸ ವೆರೈಟಿ ತಂದಿದ್ರು. ಇದ್ರ ನೇಮ್ ಅಯೋಧ್ಯೆ ಅಂತ. ನಾವು ಯಾವಾಗಲೂ ಮನೆ ಹತ್ರ ಹೊಸ ವೆರೈಟಿನ ಹಾಕ್ತಾ ಇರ್ತೀವಿ. ರೆಗ್ಯುಲರ್ ಆಗಿ ನಾವು ಐಟಿ ಹಾಕ್ತೀವಿ, ಅದ್ರ ಜೊತೆ ಬೇರೆ ವೆರೈಟಿನೂ ಹಾಕ್ತೀವಿ. ಇದನ್ನು ಒಂದು ರಾತ್ರಿ ನೆನೆಸಿಡಬೇಕು ಉಪ್ಪು ನೀರಲ್ಲಿ. ಅದಾದಮೇಲೆ ಬೆಳಗ್ಗೆ ಅದನ್ನು ಚೆನ್ನಾಗಿರೋ ನೀರಲ್ಲಿ, ಅಂದರೆ ಸಾಫ್ಟ್ ವಾಟರಲ್ಲಿ ಅದನ್ನು ವಾಶ್ ಮಾಡಿಕೊಂಡು ಅದನ್ನು ಗೋಣಿ ಚೀಲದಲ್ಲಿ ಕಟ್ಟಿಡಬೇಕು. ಇದು ಭತ್ತ ಮೊಳಕೆ ಬರಬೇಕು, ಹಾಗಾಗಿ ಸ್ವಲ್ಪ ಹೀಟನ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಇದ್ರ ಮೇಲೆ ಮತ್ತೆ ಗೋಣಿ ಚೀಲ ಹಾಕ್ತೀವಿ, ಆಮೇಲೆ ಹುಲ್ಲು ಹಾಕ್ತೀವಿ, 2-3 ಬೆಡ್ಶೀಟ್ನ ಹಾಕ್ತೀವಿ. ಅದ್ರ ಮೇಲೆ ಕಲ್ಲನ್ನ ಇಡ್ತೀವಿ. ಆ ಥರ ಇಟ್ಟಾಗ ಸ್ವಲ್ಪ ಶಾಖಕ್ಕೆ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 2 ದಿನ ಆದಮೇಲೆ ಮೊಳಕೆ ಬರುತ್ತೆ. ಇದನ್ನು ಹಾಕಿದ ನಂತರ ಸಂಜೆ ಹೊತ್ತಿಗೆ ಒಂದು ಸ್ವಲ್ಪ ನೀರನ್ನ ಸಿಂಪಡಿಸ್ಬೇಕು ಇದಕ್ಕೆ. 2 ದಿನವೂ ಅಷ್ಟೇ. ಅಗೆ ಹಾಕೋ ದಿನ, ಅಂದರೆ ಬೀಜ ಬಿತ್ತೀವಲ್ಲ ಆ ದಿನ ಗದ್ದೆಯಲ್ಲಿ ಈ ಥರ ಅಗೆ ಪಟ್ಟಿ ಅಂತ ಮಾಡ್ಕೊಳ್ತೀವಿ. ಹಾಗಾಗಿ ನಾನು ಗದ್ದೆಗೆ ಬಂದಿದ್ದೆ. ಈ ಗದ್ದೆಲಿ ಶೋಕಿ ಮಾಡ್ಕೊಂಡು ಸ್ಲಿಪ್ಪರ್ ಹಾಕ್ಕೊಂಡು ಬಂದರೆ ಮುಗೀತು, ಸೊಂಟ ಬೆನ್ನು ಮುರ್ಕೋಬೇಕು ಅಷ್ಟಂದರೆ. ಹೊಸದಾಗಿ ನಾವು ಹಂಚನ್ನ ಮಾಡಿರ್ತೀವಲ್ಲ, ಹಾಗಾಗಿ ಬರೀ ಕಲ್ಲೇ ಬರಬೇಕಾಗತ್ತೆ. ಇಲ್ಲಿ ನಾನು ಹಂಚ್ ಮೇಲೆ ಹೊಸ ಹಂಚು ಮಾಡಿದ್ರು, ಮಿಸ್ಸಾಗಿ ಕಾಲಿಟ್ಟೆ, ಚೆಂದ ಕಾಣಿಸ್ತು ಅಂತ ಹೇಳಿ ಮತ್ತೊಂದು ಕಾಲು ಹಚ್ಚಿಟ್ಟೆ. ಅದಾದಮೇಲೆ ಮತ್ತೆ ಮುಂದೆ ಬಂದೆ. ಇಲ್ಲಪ್ಪ ಪಟ್ಟಿ ಎಲ್ಲ ನೀಟಾಗಿ ಮಾಡ್ತಾಯಿದ್ರು. ಈ ಥರ ನೀಟಾಗಿ ಪಟ್ಟಿ ಮಾಡಿಕೊಂಡು ಪಟ್ಟಿ ಮೇಲ್ಗಡೆ ನಾವು ಭತ್ತನ ಬೀರ್ತೀವಿ. ಇಲ್ಲಿ ಇದು ನನ್ನ 6ನೇ ದೊಡ್ಡಪ್ಪ, ಇವರು ಇಲ್ಲಿ ಪಟ್ಟಿ ಮಾಡ್ತಾಯಿದ್ರು. ನಾವೆಲ್ಲರೂ ಒಟ್ಟಿಗೆ ಅಗೆ ಹಾಕ್ತೀವಿ. ಇಲ್ಲಿ ಗಿಡ ಬಂದ ಮೇಲೆ ಅದನ್ನು ಕಿತ್ತು ನಟ್ಟಿ ಸ್ಟಾರ್ಟ್ ಮಾಡ್ಕೊಳ್ತೀವಿ ಅಕ್ಕಪಕ್ಕ ಗದ್ದೆಯಲ್ಲಿ. ಮತ್ತು ಇಲ್ಲೆಲ್ಲ ಖಾಲಿ ಆದಮೇಲೆ ಮತ್ತೆ ಈ ಗದ್ದೆಲ್ಲೂ ನಾವು ನಟ್ಟಿನ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನಾನು ಮನೆಗೆ ಬಂದೆ. ಮನೆಗೆ ಬರಬೇಕಾದ್ರೆ ಇಲ್ಲಿ 0 ಚಳಿ ಕಸ್ತಾ ಕುತ್ಕೊಂಡಿದ್ದ. ಇದಾದಮೇಲೆ ಸಂಜೆ ಹೊತ್ತಿಗೆ ಮೊಳಕೆ ಬಂದಿರೋ ಭತ್ತಗಳನ್ನೆಲ್ಲ ತೆಗೆದು ಹಾಗೆ ಹಾಕ್ತಾ ಬಂದರು. ಇಲ್ಲಿ ಪಟ್ಟಿ ಮಾಡ್ಕೊಂಡಿದ್ರಲ್ಲ, ಅಲ್ಲಿ ಅಪ್ಪ ಮತ್ತು ಅಮ್ಮ ಈ ಥರ ಬೀರ್ತಾ ಬಂದರು ಭತ್ತನ. ನಾವು ಪಟ್ಟಿ ಮಾಡ್ಕೊಂಡಿರ್ತೀವಲ್ಲ, ಅದ್ರ ಮೇಲ್ಗಡೆ ಭತ್ತನ ಬೀರಬೇಕು. ಇಲ್ಲಿ ಸೈಡ್ ಕಾಲುವೆ ಥರ ಇರುತ್ತಲ್ವ, ಅಲ್ಲಿ ನಮ್ಗೆ ಜಸ್ಟ್ ಓಡಾಡೋದಕ್ಕೋಸ್ಕರ ಮಾತ್ರ ಇಟ್ಕೊಂಡಿರ್ತೀವಿ. ಅದ್ರ ಮೇಲ್ಗಳೆಲ್ಲ ಭತ್ತನ ಹಾಕಬಾರ್ದು. ಅಮ್ಮನೂ ಹಾಗೆ ಹಾಕಕ್ಕೆ ಬಂದಿದ್ರು. ಅದೇ ಅಮ್ಮ ಹೇಳ್ತಾ ಇದ್ರು, ಎಲ್ಲ ಕೆಲಸನೂ ಮಾಡಿದ್ದೀನಿ, ಹಾಗೆ ಒಂದು ಹಾಕಿರಲಿಲ್ಲ, ಇದು ಒಂದು ಮಾಡಿಬಿಡೋಣ ಅಂತ ಹೇಳಿ ಅಮ್ಮನೂ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ಇದಿಷ್ಟಾಗಿತ್ತು ನಮ್ಮನೆ ಹಾಗೆ ಹಾಕೋ ಕತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.